ನಮಸ್ಕಾರ ವೀಕ್ಷಕರೇ, ಭೂಮಿಯ ಮೇಲೆ ಹಿಡಿತ ಸಾಧಿಸೋದಕ್ಕಿಂತ ಸಮುದ್ರದ ಮೇಲೆ ಹಲವಾರು ದೇಶಗಳು ಹಿಡಿತವನ್ನು ಸಾಧಿಸಬೇಕು ಅಂದ್ಕೊಳ್ತಿದೆ. ಅದಕ್ಕೋಸ್ಕರನೇ ನೇವಿನ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾವೆ. ಈವನ್ ಮೇಯ್ನಾಗಿ ಚೀನಾ ನೋಡ್ಕೊಳ್ಳೋದಾದರೆ ನಮ್ಮ ಹತ್ರ ವಾರ್ಶಿಪ್ ಕ್ಯಾರಿಯರ್ಗಳು ಎರಡಿದೆ. ಒಂದು ಹಳೆ ಕಾಲದ್ದು, ಇನ್ನೊಂದು ರೀಸೆಂಟಾಗಿ ಮಾಡಿರುವಂಥದ್ದು. ಆದರೆ ಚೀನಾ ಹತ್ರನೂ ಕೂಡ ಇಷ್ಟು ದಿನ ಎರಡೇ ಇದ್ದಿದ್ದು. ಬಟ್ ಈಗ ಒಂದು ಲೇಟೆಸ್ಟ್ ಅಡ್ವಾನ್ಸ್ಡ್ ವಾರ್ಶಿಪ್ ಕ್ಯಾರಿಯರನ್ನು ಮಾಡ್ಕೊಳ್ತಿದೆ. ಅಮೆರಿಕ ಅವ್ರ ಹತ್ರ ನೋಡೋದಾದ್ರೆ ಅವ್ರ ಹತ್ರ ತುಂಬ ಇರುತ್ತೆ, ಒಂದು 30-40 ಇರುತ್ತೆ. ಯಾಕಂದರೆ ಅವ್ರ ದೇಶ ಅನ್ನೋದು ಅಷ್ಟು ದೊಡ್ಡದು. ಆದರೆ ನಮ್ಮ ಭಾರತ ಕೂಡ ಏನು ನೇವಿಯಲ್ಲಿ ಯಾವ್ಯಾವ ರೀತಿ ಅಪ್ಡೇಟ್ ಮಾಡಬೇಕೋ ಆ ಎಲ್ಲ ಅಪ್ಡೇಟ್ಗಳನ್ನು ಮಾಡ್ತಿದೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ಇಡೀ ಭಾರತೀಯರು ಖುಷಿ ಪಡುವಂಥ ಸುದ್ದಿ ಏನಂದರೆ, ಇಷ್ಟು ದಿನ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಏನೇ ಆಯುಧಗಳನ್ನು ತಗೋಬೇಕಂದ್ರೆ, ಸಬ್ಮೆರಿನ್ಗಳನ್ನು ತಗೋಬೇಕಂದ್ರೆ, ಅಥವಾ ವಾರ್ಜೆಟ್ಗಳನ್ನು ತಗೋಬೇಕಂದ್ರೆ. ಆದರೆ ಈಗ ಎಲ್ಲ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಷ್ಟು ಕ್ವಾಲಿಟಿ ನಮ್ಮ ಭಾರತದ DRDO ಅವರು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹೌದು, ಒಂದು ಸ್ಮಾರ್ಟ್ ಅನ್ನುವ ಆ್ಯಂಟಿ ಸಬ್ಮೆರಿನ್ ಮಿಸೈಲನ್ನು ನಮ್ಮ ಭಾರತೀಯರು ತಯಾರು ಮಾಡಿದ್ದಾರೆ. ಇದರ ಟೆಸ್ಟಿಂಗ್ ಯಾವಾಗಾಗಿತ್ತು ಅಂದರೆ 2020ರಲ್ಲಿ ಇದರ ಮೊದಲ ಟೆಸ್ಟಿಂಗ್ ಆಗುತ್ತೆ. 2021ರಲ್ಲಿ ಒಂದು ಸಲ ಆಗಿರುತ್ತೆ. ಈಗ ಸದ್ಯಕ್ಕೆ 2024ರಲ್ಲಿ ಇದು ಯಶಸ್ವಿಯಾಗಿದೆ. ಇದರ ವೆಯ್ಟ್ ನೋಡ್ಕೊಳ್ಳೋದಾದ್ರೆ ಒಂದು 50 kg ಇರುತ್ತೆ ಅಷ್ಟೇ ಇದು ಮಿಸೈಲು. ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ ಇರುತ್ತೆ. ಸೊ ಸಬ್ಮೆರಿನ್ ಇವಾಗ ಮೇಯ್ನ್ ಆಗಿ ಯಾರನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂಡು ಮಾಡಿರೋಂತಂದ್ರೆ ಚೀನಾದ ಸಬ್ಮೆರಿನ್ಗಳು ಹಿಂದೂ ಮಹಾಸಾಗರದಲ್ಲಿ ಅಥವಾ ಏನು ಸ್ಪೆಸಿಫಿಕ್ ಓಷನಲ್ಲಿ ಫಿಲಿಪೈನ್ಸು ಅಥವಾ ಚಿಕ್ಕ ಚಿಕ್ಕ ದೇಶಗಳ ಮೇಲೆ ಏನು ಚೀನಾ ಅವರು ಯುದ್ಧ ಮಾಡೋದಕ್ಕೆ ಹೋಗ್ತಿದ್ದಾರೋ ಅಲ್ಲೆಲ್ಲ ಸಬ್ಮೆರಿನ್ಗಳು ಮೇಯ್ನಾಗಿ ತುಂಬ ಸದ್ದು ಮಾಡುತ್ತೆ. ಯಾಕಂದರೆ ಸುತ್ತಮುತ್ತಲಿರುವಂಥದ್ದೆಲ್ಲ ಸಮುದ್ರ. ಸೊ ಅವಾಗ ನಾವು ಚೀನಾದ ನೇವಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದಕ್ಕಿಂತ ನಮ್ಮ ನೇವಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಮೇಯ್ನಾಗಿ ಸಬ್ಮೆರಿನ್ಗಳನ್ನು ನಾವು ಟಾರ್ಗೆಟ್ ಮಾಡಬೇಕು. ಯಾಕಂದರೆ ಇದು ಕಾಣಿಸೋದಿಲ್ಲ. ನಮ್ಮ ರ್ಯಾಡರ್ಗಳು, ವಾರ್ಶಿಪ್ ಕ್ಯಾರಿಯರ್ಗಳ ರ್ಯಾಡರ್ಗಳಿಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಅವರು ಹತ್ರ ಬಂದು ಅಟ್ಯಾಕ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಏನಿದು ಸ್ಮಾರ್ಟ್ ಅನ್ನುವ ಆ್ಯಂಟಿ ಸಬ್ಮೆರಿನ್ ಮಿಸೈಲ್ ಇದೆಯೋ ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ ಇರುತ್ತೆ. ಶತ್ರುವಿನ ಸಬ್ಮೆರಿನ್ ಎಲ್ಲೇ ಇರಲಿ ಹುಡುಕಿ ಸಮುದ್ರದಲ್ಲೇ ಒಡೆದಾಕುವಂಥ ಶಕ್ತಿಯನ್ನು ಈ ಸ್ಮಾರ್ಟ್ ಆ್ಯಂಟಿ ಸಬ್ಮೆರಿನ್ ಮಿಸೈಲ್ ಹೊಂದಿದೆ ಅಂತ ಹೇಳ್ಬೋದು. ಇದನ್ನು ಜಂಟಿಯಾಗಿ ತಯಾರಿಸಿದ್ದಾರೆ DRDO ಅವರು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ರಿಸರ್ಚ್ ಸೆಂಟರ್ ಇಮಾರತ್, ನೋವಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲ್ಯಾಬೊರೇಟರಿ ಅವರು ಜೊತೆಗೂಡಿ ಈ ಆ್ಯಂಟಿ ಸಬ್ಮೆರಿನ್ ಮಿಸೈಲನ್ನು ತಯಾರು ಮಾಡಿದ್ದಾರೆ. ಇದರ ರೇಂಜನ್ನು ನೋಡ್ಕೊಳ್ಳೋದಾದ್ರೆ ಸರಿಸುಮಾರು 650 ಕಿಲೋಮೀಟರ್ ರೇಂಜ್ ಇದು ಹೊಂದಿರುತ್ತೆ. ಏನೇ ಆಗಲಿ ಭಾರತ ಮತ್ತೊಂದು ಸ್ಟೆಪ್ ಮೇಲಕ್ಕೆ ಹೋಗ್ತಿದೆ ಅಂತ ಹೇಳ್ಬೋದು. ಹೊಸ ಹೊಸ ಆಯುಧಗಳನ್ನು ನಮ್ಮ ಭಾರತದಲ್ಲೇ ಹೊಸದಾಗಿ ತಯಾರು ಮಾಡ್ತಿದ್ದಾರೆ. ಯಾವ ದೇಶ ಕೂಡ ಇಂಥ ಹೊಸ ಇನೋವೇಷನನ್ನು ತಯಾರು ಮಾಡಿರಲಿಲ್ಲ. ಪ್ರಾಜೆಕ್ಟ್ ಆಕಾಶ್ ಆಗಿರ್ಬೋದು, ಅಟ್ ಎ ಟೈಮ್ 4 ಟಾರ್ಗೆಟನ್ನು ಹೊಡೆದಾಕುತ್ತೆ. ಅದಕ್ಕೆ ಈಗಾಗಲೇ ಬೇರೆ ದೇಶಗಳಿಂದ ಬೇಡಿಕೆ ಬಂದಿದೆ, ನಮಗೆ ಆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಡಿ ಅಂತ. ಪ್ರಾಜೆಕ್ಟ್ ಕುಶ ಆಗಿರ್ಬೋದು ಅಥವಾ ಪ್ರಳಯ್ ಮಿಸೈಲ್ ಆಗಿರ್ಬೋದು, ಇತ್ತೀಚೆಗೆ MIRV ಟೆಕ್ನಾಲಜಿಯನ್ನು ಹೊಂದಿರುವಂಥ ಅಗ್ನಿ ಮಿಸೈಲ್ 5 ಆಗಿರ್ಬೋದು. ಅಗ್ನಿ ಮಿಸೈಲ್ 5ಅಲ್ಲಿ MIRV ಟೆಕ್ನಾಲಜಿ ಹೊಂದಿರುವಂಥದ್ದು ಕೇವಲ 5 ದೇಶಗಳು, ಒಂದು 3-4-5 ದೇಶಗಳು ಮಾತ್ರ MIRV ಟೆಕ್ನಾಲಜಿ ಹೊಂದಿತ್ತು. ಸೊ ಆ ಲಿಸ್ಟ್ಗೆ ಇವತ್ತು ನಮ್ಮ ಭಾರತ ಕೂಡ ಸೇರ್ಕೊಂಡಿದೆ. ಅದು ಕೂಡ ನಮ್ಮ ಭಾರತದಲ್ಲೇ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. MIRV ಟೆಕ್ನಾಲಜಿ ಅಂದರೆ ಏನಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. ಇವಾಗ ಮಿಸೈಲಲ್ಲಿ ವಾರ್ ಹೆಡ್ಸ್ ಅನ್ನೋದು ಇರುತ್ತೆ. ಇವಾಗ ಸಹಜವಾಗಿ ಒಂದೇ ಮಿಸೈಲಲ್ಲಿ 3-4 ವಾರ್ ಹೆಡ್ಗಳನ್ನು ಫಿಕ್ಸ್ ಮಾಡಿ 3-4 ವಾರ್ ಹೆಡ್ಗಳು ಕೂಡ ಒಂದು ಸರ್ಟನ್ ಹೈಟ್ಗೆ ಹೋದ್ಮೇಲೆ ಅಲ್ಲಿ ಬೇರ್ಪಟ್ಟು ಒಂದೊಂದು ವಾರ್ ಹೆಡ್ ಕೂಡ ಬೇರೆ ಬೇರೆ ಸ್ಪೀಡಲ್ಲಿ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅಟ್ ಎ ಟೈಮ್ ನೀವು 3-4 ಲೊಕೇಶನ್ಸ್ ಮೇಲೆ ಬಾಂಬನ್ನು ಹಾಕ್ಬೋದು. ಮತ್ತು ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಕೂಡ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಕಂಡುಹಿಡಿದ್ರು ಕೂಡ 1 ಅಥವಾ 2 ಏನು ಮಿಸೈಲ್ ಹೋಗ್ತಿದೆಯೋ ಅದನ್ನು ಅವರು ಟಾರ್ಗೆಟ್ ಮಾಡ್ಬೋದು ಅಥವಾ ಗಾಳಿಯಲ್ಲೇ ಹೊಡೆದಾಕ್ಬೋದು. ಇನ್ನು 2 ಮಿಸೈಲು ಪಕ್ಕ ನಾವೇನು ಟಾರ್ಗೆಟ್ ಫಿಕ್ಸ್ ಮಾಡಿರ್ತೀವೋ ಅದಕ್ಕೆ ಹೊಡೆಯುತ್ತೆ. ಸೊ ಆ ಟೆಕ್ನಾಲಜಿಯನ್ನು ಇವತ್ತು ನಮ್ಮ ಭಾರತ ಅಗ್ನಿ ಮಿಸೈಲ್ 5 ಹೊಂದಿದೆ. ಏನೇ ಆಗಲಿ DRDO ಅವರ ಈ ಸಾಧನೆ ಬಗ್ಗೆ ಏನು ಹೇಳ್ತೀರಾ? ಸ್ಮಾರ್ಟ್ ಆ್ಯಂಟಿ ಸಬ್ಮೆರಿನ್ ಮಿಸೈಲ್ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.